Welcome back to my channel Saraswati Classes Belagavi. I am your professor S.P. Nagaraj, trainer of spoken English, English grammar and personality development. Friends, today I would like to teach you where present perfect continuous tense is used and how it is should be used. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ ಎಸ್ ಬಿ ನಾಗರಾಜ್. ಇವತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಎರಡು ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ. ಆಕ್ಸಿಲರೀಸ್ ಅಂತೀವಲ್ಲ, ಸಹಾಯಕ ಕ್ರಿಯಾಪದಗಳು. ಈ ಹ್ಯಾವ್ ಬೀನ್ ಅನ್ನು ಐ, ವಿ, ಯು ಮತ್ತು ದೇ ಇವುಗಳ ಜೊತೆಯಲ್ಲಿ ಹ್ಯಾವ್ ಬೀನ್ ಅನ್ನು ಬಳಸಬೇಕು. ಮತ್ತು ಹಿ, ಸಿ, ಇಟ್ ಇವುಗಳ ಜೊತೆಯಲ್ಲಿ ಹ್ಯಾಸ್ ಬೀನ್ ಅನ್ನು ಬಳಸಬೇಕು ಸ್ನೇಹಿತರೆ. ಹಾಗಾದರೆ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಅನ್ನು ಯಾಕೆ ಬಳಸಬೇಕು? ಇಲ್ಲಿ ಯಾವುದೇ ಒಂದು ಕ್ರಿಯೆ ವರ್ತಮಾನ ಕಾಲದಲ್ಲಿ ದೀರ್ಘಾವಧಿಯನ್ನು ತೆಗೆದುಕೊಂಡಿದ್ರೆ, ವರ್ತಮಾನ ಕಾಲದಲ್ಲಿ ಅದು ದೀರ್ಘಾವಧಿ ಅಂದರೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥ ಕ್ರಿಯೆ ಇದ್ದರೆ ಅದನ್ನು ನೀವು ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ದಿಂದ ಹೇಳಬೇಕಾಗ್ತದೆ. ಉದಾಹರಣೆಗೆ, ನಾವೊಂದು ಮನೆಯನ್ನು ಕಟ್ಟುತ್ತಾ ಇದ್ದೇವೆ. ಏನು ಮಾಡ್ತಾ ಇದ್ದೇವೆ? ನಾವು ಒಂದು ಮನೆಯನ್ನು ಕಟ್ಟುತ್ತಾ ಇದ್ದೇವೆ ಅಂತ ಹೇಳ್ಬೇಕು. ವಿ ಹ್ಯಾವ್ ಬೀನ್ ಕನ್ಸ್ಟ್ರಕ್ಟಿಂಗ್ ಅ ಹೌಸ್. ವಿ ಹ್ಯಾವ್ ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್. ಇದನ್ನು ನೀವು ಪ್ರಶ್ನೆ ಮಾಡಬೇಕಾದಾಗ, ಹ್ಯಾವ್ ಯು ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್? ಮನೆಯನ್ನು ಕಟ್ತಾ ಇದ್ದೀರಾ? ಎಸ್, ವಿ ಹ್ಯಾವ್ ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್. ಹೌದು, ನಾವೊಂದು ಮನೆಯನ್ನು ಕಟ್ಟುತ್ತಾ ಇದ್ದೇವೆ. ಇದನ್ನು ನೀವು ನೆಗೆಟಿವ್ ಹೇಳಬೇಕಾದಾಗ, ನೋ, ವಿ ಹ್ಯಾವ್ ನಾಟ್ ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್. ಇಲ್ಲ, ನಾವು ಮನೆಯನ್ನು ಕಟ್ತಾ ಇಲ್ಲ ಅಂತ. ಇದೇ ರೀತಿಯಾಗಿ ಹ್ಯಾವ್ ಐ ಬೀನ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್. ನಾನು ಪರೀಕ್ಷೆಗೆ ತಯಾರಿ ಮಾಡುತ್ತಾ ಇದ್ದೇನಾ? ಎಸ್, ಯು ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್. ನೀನು ಪರೀಕ್ಷೆ ಸಲುವಾಗಿ ತಯಾರಿಯನ್ನು ಮಾಡ್ತಾ ಇದ್ದಿ. ಇದನ್ನೇ ನೀವು ನೆಗೆಟಿವ್ ಹೇಳಬೇಕಾದಾಗ, ನೋ, ಯು ಹ್ಯಾವ್ ನಾಟ್ ಬೀನ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್. ಇಲ್ಲ, ನೀನು ಪರೀಕ್ಷೆ ಸಲುವಾಗಿ ತಯಾರಿಯನ್ನು ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ದೇ ಜೊತೆಗೆ ಯಾವ ರೀತಿಯಾಗಿ ಬಳಸ್ತೀರಿ? ಹ್ಯಾವ್ ದೇ ಬೀನ್ ಕನ್ಸ್ಟ್ರಕ್ಟಿಂಗ್ ಅ ಹೌಸ್? ಅವರು ಒಂದು ಮನೆಯನ್ನು ಕಟ್ಟುತ್ತಾ ಇದ್ದಾರಾ? ಹ್ಯಾವ್ ದೇ ಬೀನ್ ಕನ್ಸ್ಟ್ರಕ್ಟಿಂಗ್ ಅ ಹೌಸ್? ಎಸ್, ದೇ ಹ್ಯಾವ್ ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್. ಹೌದು, ಅವರೊಂದು ಮನೆಯನ್ನು ಕಟ್ಟುತ್ತಾ ಇದ್ದಾರೆ. ನೆಗೆಟಿವ್ ಹೇಳಬೇಕಾದಾಗ, ನೋ, ದೇ ಹ್ಯಾವ್ ನಾಟ್ ಬೀನ್ ಕನ್ಸ್ಟ್ರಕ್ಟಿಂಗ್ ಎ ಹೌಸ್. ಇಲ್ಲ, ಅವರು ಮನೆಯನ್ನು ಕಟ್ಟುತ್ತಾ ಇಲ್ಲ ಅಂತ. ಅದನ್ನೇ ನೀವು ಹಿ, ಸಿ, ಇಟ್ ಜೊತೆಗೆ ಎಲ್ಲಾದರೂ ಬಳಸಬೇಕಾದ್ರೆ ಇಲ್ಲಿ ಹ್ಯಾಸ್ ಬೀನ್ ಅನ್ನು ಹಾಕಿ ತಗೋಬೇಕು. ಹ್ಯಾಸ್ ಹಿ ಬೀನ್ ಪ್ರಿಪೇರಿಂಗ್ ಫಾರ್ IAS ಎಕ್ಸಾಮ್? ಹ್ಯಾಸ್ ಹಿ ಬೀನ್ ಪ್ರಿಪೇರಿಂಗ್ ಫಾರ್ IAS ಎಕ್ಸಾಮ್? ಅವನು IAS ಪರೀಕ್ಷೆಗೆ ತಯಾರಿ ಮಾಡುತ್ತಾ ಇದ್ದಾನ? ಎಸ್, ಹಿ ಹ್ಯಾಸ್ ಬೀನ್ ಪ್ರಿಪೇರಿಂಗ್ ಫಾರ್ IAS ಎಕ್ಸಾಮ್. ಹೌದು, ಅವನು IAS ಎಕ್ಸಾಮ್ಗೆ ತಯಾರಿಯನ್ನು ಮಾಡುತ್ತಾ ಇದ್ದಾನೆ. ಇಲ್ಲ, ನೋ, ಹಿ ಹ್ಯಾಸ್ ನಾಟ್ ಬೀನ್ ಪ್ರಿಪೇರಿಂಗ್ ಫಾರ್ IAS ಎಕ್ಸಾಮ್. ಇಲ್ಲ, ಅವನು IAS ಎಕ್ಸಾಮ್ಗೆ ತಯಾರಿಯನ್ನು ಮಾಡ್ತಾ ಇಲ್ಲ.
ಹ್ಯಾಸ್ ಸಿ ಬೀನ್ ಪ್ರಿಪೇರಿಂಗ್ ದ ಫುಡ್? ಅವಳು ಅಡುಗೆಯನ್ನು ಮಾಡ್ತಾ ಇದ್ದಾಳ? ಎಸ್, ಶಿ ಹ್ಯಾಸ್ ಬೀನ್ ಪ್ರಿಪೇರಿಂಗ್ ದ ಫುಡ್. ಹೌದು, ಅವಳು ಅಡುಗೆಯನ್ನು ಮಾಡ್ತಾನೇ ಇದ್ದಾಳೆ. ಇಲ್ಲ, ನೋ, ಶಿ ಹ್ಯಾಸ್ ನಾಟ್ ಬೀನ್ ಪ್ರಿಪೇರಿಂಗ್ ದ ಫುಡ್. ಇಲ್ಲ, ಅವಳು ಅಡುಗೆಯನ್ನು ಮಾಡ್ತಾ ಇಲ್ಲ. ಈ ರೀತಿಯಾಗಿ ನೀವು ಹ್ಯಾವ್ ಬೀನನ್ನು ಮತ್ತು ಹ್ಯಾಸ್ ಬೀನನ್ನು ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ಬಳಸಬೇಕು. ಇದೇ ಥರ ನೀವು ಸಾವಿರಾರು ವಾಕ್ಯಗಳನ್ನು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನನ್ನು ಉಪಯೋಗ ಮಾಡಿ ಈಗ ನಾನು ಹೇಳಿದಂಥ ಬೇರೆ ಬೇರೆ ವಾಕ್ಯಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ಯಾರಿಗಾದರೂ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ ಸ್ಪೋಕನ್ ಇಂಗ್ಲೀಷನ್ನು ಕಲಿಬೇಕಂತಿದ್ರೆ ನೀವು ಜಾಯಿನ್ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ನೀವು ಕುಳಿತುಕೊಂಡು ಇಂಗ್ಲೀಷ್ ಕಲಿಬೇಕಂತಂದರೆ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಎಲ್ಲ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಗಳಲ್ಲಿ ಸಿಗ್ತಾವ. ಅವುಗಳನ್ನು ಖರೀದಿ ಮಾಡಿ ನೀವು ಇಂಗ್ಲೀಷನ್ನು ಕಲಿತ್ಕೋಬೋದು. ಸರ್ವೇ ಜನ ಸುಖಿನೋ ಭವಂತು. Like, comment, and subscribe.